ಓದೋದು ಬರೆಯೋದ್ರಿಂದ ಏನಾಗಲ್ಲ ಗುರು. ಈ ಮಾತು ಭಾಳ ಮಂದಿಗೆ ಚುಚ್ಚತೈತಿ, ಆದ್ರೆ ಇದೇ ರಿಯಾಲಿಟಿ ಐತಿ. ನೀವು ಬೇಕಾದ್ರೆ ಎಷ್ಟಾದ್ರೂ ಓದ್ಕೋರಿ, ನೀವು ಇರೋದು ನೌಕರಾಗಿನೇ. ಯಾಕಂದ್ರೆ ನೀವು ನಿಮ್ಮ ಎಜುಕೇಶನ್ ಯೋಜನೆ ಮಾಡಿಲ್ಲ. ನೀವು ಬರೀ ಆ ಇಲಿಯೋಟದಾಗ ತಲೆ ಕೆಳಗೆ ಮಾಡಿ ಹೋಗ್ತಾ ಇದ್ರಿ. ಅವಾಗ ನಿಮಗೆ ಅಲ್ಲಿಂದ ಎಬಿಸಿ ಒಂದು ಚೇರ್ ಮೇಲೆ ಕುಂದ್ರಿಸ್ಬಿಟ್ರು. ಆ ಚೇರ್ ಮೇಲೆ ನೀವು 60 ವರ್ಷದ ಮಟ್ಟ ಕುಂದ್ರಬೇಕಾಗ್ತೈತಿ. ಮತ್ತು ಬರೀ 7-8 ದಿನದ ರಜೆ ಸಲುವಾಗಿ ಪರ್ಮಿಷನ್ ತಗೋಬೇಕಂತ. ಏನು ಇದಕ್ಕೆ ಎಜುಕೇಶನ್ ಮಾಡಿದ್ರೇನ? ಮೊನ್ನೆ ಧಾರವಾಡದಾಗ ಏನಂದ್ರೆ 25 ವರ್ಷದ ಹುಡುಗಿ 4-5 ವರ್ಷ ನಿಂತ್ರ ಸ್ಟಡಿ ಮಾಡ್ತಿದ್ಲು. ಆಕೆಗೆ ಜಾಬ್ ಸಿಕ್ಕಿಲ್ಲ ಅಂತೇಳಿ ರೈಲಿಗೆ ತಲೆ ಕೊಟ್ಟು ಸುಸೈಡ್ ಮಾಡ್ಕೊಂಡಾಳ. ಅಲ್ರಿ, ಎಜುಕೇಶನ್ ಏನು ಸುಸೈಡ್ ಮಾಡ್ಕೊಳಕ್ ಕೊಟ್ಟಾರೆ ನಿಮ್ಗೆ? ಏನು ಅದು ನೌಕರಿ ಇಲ್ಲ ಅಂದ್ರೆ ಮತ್ತೇನು ಬೇರೆ ಜೀವನಾನೇ ಇಲ್ಲ ನಿಮ್ದು? ನಮ್ಮ ಸಮಾಜ ಎಜುಕೇಶನ್ಗೆ ಸೀದಾ ಜಾಬಿಗೆ ಜೋಡಿಸ್ತೈತಿ. ಮಗ ಚಲೋ ತಂಗ ಸ್ಟಡಿ ಮಾಡಿ ಒಂದು ಒಳ್ಳೆ ನೌಕರಿ ತಗೋ, ಎಜುಕೇಶನ್ ಕೊಡ್ತಾರ. ಯಾಕಂದ್ರೆ ನಿಮ್ದು ತಲೆ ಓಪನ್ ಆಗ್ಲಿಕ್ಕೆ. ಎಜುಕೇಶನ್ ನಿಂತ್ರ ಅರಿವು ಬರ್ತೈತಿ, ಅರಿವಿನಿಂದ ಆತ್ಮವಿಶ್ವಾಸ ಬರ್ತೈತಿ. ಏನ್ರಿ ಮಗ ಏನ್ ನೌಕರಿ ಸಲುವಾಗಿನ ಹುಟ್ಟ್ಯಾನೇನ? ಬರೀ ಈ ದೇಶದಾಗ ಬರೀ ನೌಕರಿ 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 ಅಂತೇಳಿ ತಲ್ಯಾಗ ಬರೀ ಅದೇ ಕಸ ತುಂಬಿಟ್ಟೈತಿ. ನೌಕರಿ ಬಿಟ್ರೆ ಮತ್ತೇನು ಜೀವನಾನೇ ಇಲ್ಲೇನ್ರಿ? ಈ ನೌಕರಿ ಎಲ್ಲ ಬಿಡ್ರಿ. ನಿಮ್ಮ ಎಜುಕೇಶನ್ ಅನ್ನು ನಿಮ್ದೇ ಗ್ರೋತ್ ಸಲುವಾಗಿ ಯೂಸ್ ಮಾಡ್ರಿ, ಬೇರೆಯವ್ರ ಸಲುವಾಗಿ ಅಲ್ಲ. ಬಿ ಹಾನರೇಬಲ್. ಸಿ ಯು ಟುಮಾರೋ.